ಹೈಕಮಾಂಡ್ ಚಾಟಿ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ. ಹೌದು, ಸಚಿವ ರಾಜಣ್ಣ ಅವ್ರ ಮಗ MLC ರಾಜೇಂದ್ರ ಹೇಳೋರು ಅನುದಾನವನ್ನ ಏನು ಹೈಕಮಾಂಡ್ ಕೊಡುತ್ತಾ, ಸುರ್ಜೇವಾಲಾ ಕೊಡ್ತಾರ, ಕೂಡ ಸಿದ್ದರಾಮಯ್ಯ ತಾನೆ ಅವರು ಕೂರಿಸ್ಕೋಬೇಕಾಗಿತ್ತು ಅಂತ. ಹೈಕಮಾಂಡ್ ಆದೇಶದ ಮೇರೆಗೆ ರಾಜ್ಯಕ್ಕೆ ಬಂದು ಶಾಸಕರ ಸುಖ ದುಃಖ ಕೇಳಿ ಹೈಕಮಾಂಡ್ ರಿಪೋರ್ಟ್ ಕೊಟ್ಟು ಮತ್ತೆ ಸಚಿವರನ್ನ ಕರೆದು ಬುದ್ಧಿ ಹೇಳಿ ದೆಹಲಿ ಸೇರ್ತಿದಂತೆ ಸುರ್ಜೇವಾಲಾ ಅವರು ಇದೀಗ ಶಾಸಕರಿಗೆ ತಲಾ 50 ಕೋಟಿಯನ್ನು ಅನುದಾನವನ್ನು ಕೊಡೋದಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದನ್ನು ಕೊಡ್ತಾ ಇದ್ದಾರೆ. ಸೊ ಹೈಕಮಾಂಡ್ನ ಮಧ್ಯಪ್ರವೇಶದಿಂದ ಶಾಸಕರಿಗೆ 50 ಕೋಟಿ ಅನುದಾನ ಈಗ ಸಿಕ್ಕಿದೆ. ಏನೇನು? ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ, ಬಿಜೆಪಿ JDS ಅವ್ರಿಗಿಲ್ಲ, ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ತಲಾ 50 ಕೋಟಿ ಅನುದಾನ ಘೋಷಣೆಯಾಗಿದೆ. 137 ಶಾಸಕರಿಗೆ 6,850 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಶಾಸಕರ ಅಸಮಾಧಾನಕ್ಕೆ ಸಿದ್ದರಾಮಯ್ಯ ಅನುದಾನದ ಮುಲಾಮನ್ನ ಹಚ್ಚಿದ್ದಾರೆ. ಚರಂಡಿ ಮಾಡಿಸೋಕು ದುಡ್ಡಿಲ್ಲ ಅಂತ ಸ್ವಪಕ್ಷೀಯರ ಸಿಟ್ಟಿತ್ತು. ಆಗ್ಲೂ ಅನುದಾನ ಬಿಡುಗಡೆ ಮಾಡಿದ CM ಸಿದ್ದರಾಮಯ್ಯ ಸುರ್ಜೇವಾಲಾ 1-to-1 ಸಭೆ ಬಳಿಕ ಮೈಸೂರು ಸಮಾವೇಶ, ಸಾಧನಾ ಸಮಾವೇಶದ ಮೊದಲು ಅನುದಾನ ಬಿಡುಗಡೆಯಾಗಿದೆ. ಸರ್ಕಾರಕ್ಕೆ ಮುಜುಗರ ಆಗೋದು, ಹೈಕಮಾಂಡ್ನಿಂದ ಕ್ಲಾಸ್ ತೆಗೆದುಕೊಳ್ಳೋದನ್ನು ತಪ್ಪಿಸಿಕೊಳ್ಳಲು ಅನುದಾನವನ್ನು ರಿಲೀಸ್ ಮಾಡಿದ್ದಾರೆ. 50 ಕೋಟಿ ಅನುದಾನದಲ್ಲಿ ಮೂಲಸೌಕರ್ಯ ಯೋಜನೆಗಳಿಗೆ 37.5 ಕೋಟಿ, 12.5 ಕೋಟಿ ಅನುದಾನ ಶಾಸಕರ ವಿವೇಚನಾಧಿಕಾರಕ್ಕೆ ಮೀಸಲಿಡೋದು. 12.5 ಕೋಟಿ ಅವ್ರಿಗೆ ಹೆಂಗ್ ಬೇಕಂಗೆ ಖರ್ಚು ಮಾಡಲಿ, ಯಾವುದೇ ಅದಕ್ಕೆ ಬೇಕದಕ್ಕೆ ಅಂತ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಟೀಕೆ ಮಾಡ್ತಿವೆ, ನೀವು ಕಾಂಗ್ರೆಸ್ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀರಿ, BJP ಅವ್ರು ಕೊಡ್ತಾ ಇಲ್ಲ ಅಂತ. 50 ಕೋಟಿ ಕಾಂಗ್ರೆಸ್ ಅವ್ರಿಗೆ, ವಿರೋಧ ಪಕ್ಷದವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, 50 ಕೋಟಿ ನಮಗೂ ಕೊಡ್ತಾ ಇಲ್ಲ ನೀವು. ಸ್ವಲ್ಪನಾರ ಕೊಟ್ಟಿರ್ತಾರೆ, 1-2 ಕೋಟಿ, 3, 5, 10 ಏನೋ ಕೊಟ್ಟಿರ್ತಾರೆ. ಬಟ್ ಕಾಂಗ್ರೆಸ್ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರದ ಶಾಸಕರಿಗೆ ಕೊಡ್ತಾರೆ. ವಿಷಯ ಏನು ಅಂತಂದ್ರೆ ಗ್ಯಾರಂಟಿಯಿಂದಾಗಿ ಕೆಲ ಸಮಸ್ಯೆ ಅಂತ ಯಾರೇ ಕೇಳಕೋರು ಗ್ಯಾರಂಟಿಗೆ ಹಾಕಿದೀವಿ. ಸರಿ, ಸುಮಾರು 50-55 ಸಾವಿರ ಕೋಟಿ ಗ್ಯಾರಂಟಿಗೆ ಹೋಗುತ್ತೆ ವರ್ಷಕ್ಕೆ. ಅನುದಾನ ಕೊಡೋದು ಎಲ್ಲಿಂದ ಸಾಧ್ಯ ಅನ್ನೋದಿತ್ತು. ಹಾಗಾಗಿ ಗ್ಯಾರಂಟಿ ಕತ್ರಿ ಹಾಕಿ, ಗ್ಯಾರಂಟಿ ನಿಲ್ಲಿಸಿ, ಗ್ಯಾರಂಟಿ ನಿಂತರೆ ರೋಡ್ ರೆಡಿ ಆಗುತ್ತೆ ಅಂತ ಬರ್ಕೊಡಿ, ಬೇಕಾದ್ರೆ ರೋಡ್ ರೆಡಿ ಮಾಡಿಸಿ ಅಂತ ಬಸವರಾಜ ರಾಯರೆಡ್ಡಿ ಅವರೆಲ್ಲ ಹೇಳಿ ಒಂದಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಬಟ್ ಈಗ ಶಾಸಕರು ಗ್ಯಾರಂಟಿ ಹೆಸರು ಗೆದ್ರು, ಈಗ ಗ್ಯಾರಂಟಿಯಿಂದನೇ ಗಂಡಾಂತರ ಬಂದಿತ್ತು. ಕೊನೆಗೂ ಹೈಕಮಾಂಡ್ ಮಧ್ಯಪ್ರವೇಶ, ಶಾಸಕರಿಗೆ ಕಾಸು ಸಿಕ್ಕಿದೆ 50 ಕೋಟಿ. ಆಮೇಲೆ ಯಾರೋ ಒಂದಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಏನು BJP ಅವ್ರು 40% ತಗೋತಿದ್ರೆ ಇವ್ರು ಎಷ್ಟು % ತಗೋತಾರೆ ಅಂತ. ಅದು ಅವ್ರವ್ರು ಬಿಟ್ಟಿದ್ದು ಅವ್ರವ್ರನ್ನೇ ಬರ, ಏನು ಮಾಡೋಕ್ಕಾಗತ್ತೆ. ಅದನ್ನು ರಾಜಕಾರಣದಲ್ಲಿ ಏನೋ ನಡೀತಾ ಇರ್ತವೆ, ಅವೆಲ್ಲ ತಡೆಗಟ್ಟಕ್ಕೆ ಆಗ್ತಿಲ್ಲ. ಭ್ರಷ್ಟಾಚಾರ ಮಾಡಲ್ಲ ಅಂತ ಅದ್ರ ವಿರುದ್ಧ ಹೋರಾಟ ಮಾಡೋ KRS ಪಾರ್ಟಿ ಜನ ಸಪೋರ್ಟ್ ಮಾಡೋದು, ಏನು ಮಾಡೋದು, ನಡೀತಾ ಇರ್ತವೆ. ಸೊ ಹಾಗಾಗಿ 50 ಕೋಟಿ ಸಿಕ್ಕಿದೆ. ಕಾಂಗ್ರೆಸ್ ಶಾಸಕರು ಖುಷಿಯಾಗಿದ್ದಾರಾ? ಸಾಕಾಗಲ್ಲ ಅನುದಾನ ಅನ್ನೋದು ಇನ್ನೊಂದಷ್ಟು ಜನರು ಮಾತು. ಆದರೆ ಕೆಲವರು 500-600 ಕೋಟಿ, 1000 ಕೋಟಿವರೆಗೂ ಅವ್ರ ಕ್ಷೇತ್ರದಲ್ಲಿ ಗುದ್ಲಿ ಪೂಜೆ ಮಾಡೋರೆ. ಅದು ಹೆಂಗೆ ಮಾಡಿದ್ರು ಆಶ್ಚರ್ಯ ನಮಗೆ. 1,000 ಕೋಟಿ ಅನುದಾನ ಕ್ಷೇತ್ರಕ್ಕೆ. ಇನ್ನು ಬೇರೆ ಕಾಂಗ್ರೆಸ್ ಶಾಸಕರ 4 ಆಣಿ ಕೊಟ್ಟಿರಲಿಲ್ಲ, ಹೆಂಗೆ ಏನೋ ಪ್ರಶ್ನೆಗಳೆಲ್ಲ ಉದ್ಭವ ಆಗಿತ್ತು. ಸೊ ಈಗ ಆ ಕೆಲಸ ಗುದ್ಲಿ ಪೂಜೆ ಮಾಡೋರೆ ಮುಗಿದ ಮೇಲೆ ಗೊತ್ತಾಗೋದು 1000 ಕೋಟಿನ, 500 ಕೋಟಿನ, 50 ಕೋಟಿನ ಅಂತ. ಏನೋ ಕಾಂಗ್ರೆಸ್ ಶಾಸಕರಿಗೆ ಒಂಥರ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅನುದಾನವನ್ನು ಕೊಡಿಸಿದೆ. ಒಂದಷ್ಟು ಜನ ಸಮಾಧಾನ ಆಗಿದ್ದಾರೆ, ಇನ್ನೊಂದಷ್ಟು ಜನ ಸಮಾಧಾನ ಆಗಿಲ್ಲ. ಕಾರಣ ಯಾಕೆ ಅಂದರೆ 50 ಕೋಟಿಯಲ್ಲಿ ಏನು ಕೆಲಸ ಮಾಡ್ಬೋದು ಅಂತ ನೋಡಿದಾಗ, ಒಂದು ಸರ್ಕಾರಿ ಶಾಲೆ ಕಟ್ಟಡ ಕಟ್ಟಕ್ಕೆ 1 ಕೋಟಿ ಬೇಕು, 2 ಕೋಟಿ ಬೇಕು. ಸೊ ಅಷ್ಟೋ ಕೊಟ್ಟವರಲ್ಲ, ಖುಷಿಯಾಗಿರಲಿ ಅಂತ ಅಂತಾರೆ ಕೆಲವರು ಜನ, ನೋಡಬೇಕು. ಇನ್ನು ಕಮಿಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಹಜವಾಗಿ. ಇದೇ ಕಾಂಗ್ರೆಸ್ನವ್ರು ಹಿಂದೆ BJP ಅವ್ರು 40% ಅಂತ ಹೇಳಿದ್ರು, ಕಾಂಗ್ರೆಸ್ ಅವ್ರು ಎಷ್ಟು % ತಗೋತಾರೆ ಅಂತ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ ಚರ್ಚೆಗಳು. ಅದೇನಾರ ಇರಲಿ ಬಿಡಿ, ಒಟ್ಟು ಅನುದಾನ ಸಿಗ್ತಲ್ಲ. ತಾವೇನು ಹೇಳ್ತೀರಿ? ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ಅನುದಾನ ಸರ್ಕಾರ ಬಿಡುಗಡೆಗೊಳಿಸಿರೋದು, 50 ಕೋಟಿ ಸಾಕ? ಮತ್ತೆ ವಿಪಕ್ಷದವ್ರಿಗೆ 50 ಕೋಟಿ ಇಲ್ಲ, ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂಡ್ ಸಹಜವಾದ ಕುತೂಹಲ, BJP 40% ಸರ್ಕಾರ ಅನ್ನೋರು ಸಹಜವಾಗಿ ಹಂಗೆ ಹೋಗಿತ್ತು. ಸೊ ಇಲ್ಲಿ ಪರ್ಸೆಂಟೇಜ್ ಬಗ್ಗೆ ಏನು ಹೇಳ್ತೀರಿ? ಪ್ರೆಸೆಂಟ್ ಪರ್ಸೆಂಟೇಜ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಭ್ರಷ್ಟಾಚಾರ ರಹಿತವಾಗಿ ಯಾವುದೇ ಸರ್ಕಾರಗಳಿಲ್ಲ, ಅದು ಕಾಂಗ್ರೆಸ್ಸೋ BJPನೋ. ಭ್ರಷ್ಟಾಚಾರ ಇರುತ್ತೆ, ಆಗ್ಬಿಟ್ಟಿದೆ, ಆಸು ಒದ್ದು ಮಲಗಿದೆ. ನಾನು ಸಮರ್ಥನೆ ಮಾಡ್ಕೊತಾ ಇಲ್ಲ, ಅದು ಆ ಮಟ್ಟಿಗಿದೆ. ಥರ ಹಾಲಿನಲ್ಲಿ ನೀರು ಬೆರೆತಂತೆ, ಅದನ್ನು ಕಾಯಿಸ್ಬೇಕು. ಚೆನ್ನಾಗಿ ಕಾಯಿಸಿದ್ರೆ ಬಾಯ್ಲ್ ಆಗಿ ನೀರು ಆವಿ ಆಗುತ್ತೆ, ಬೇರೆ ಏನೋ ಆಗುತ್ತೆ. ಸೊ ಆಗ ಕಾಯಿಸೋ ರಾಜಕಾರಣಿಗಳು, ಪಾರ್ಟಿಗಳ ಅಧಿಕಾರಕ್ಕೆ ಬರಬೇಕು. ನೋಡೋಣ, ತಾವೇನು ಹೇಳ್ತೀರಿ?
ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ, ವಿಪಕ್ಷದವರು 50 ಕೋಟಿ ಇಲ್ಲ. ಜೊತೆಗೆ ಪರ್ಸೆಂಟೇಜ್ ಬಗ್ಗೆ ಸಹಜವಾಗಿ ಉದ್ಭವ ಆಗಿರುವಂಥ ಪ್ರಶ್ನೆಗಳು. ಎಷ್ಟು ಪರ್ಸೆಂಟು? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.